ಎಚ್ಎನ್ ವ್ಯಾಲಿ ನೀರು ಅಕ್ರಮ ಬಳಕೆ, ವಿದ್ಯುತ್ ಸಂಪರ್ಕವೂ ಅಕ್ರಮ. ಬೆಸ್ಕಾಂ ಗ್ರಾಹಕರ ಸಂವಾದ ಸಭೆಯಲ್ಲಿ ರೈತರ ಆಕ್ರೋಶ. ಶಿಡ್ಲಘಟ್ಟ ತಾಲೂಕಿನ ವಿವಿಧೆಡೆ ಎಚ್ಎನ್ ವ್ಯಾಲಿ ಯೋಜನೆಯಡಿ ಕೆರೆಗಳಿಗೆ ಹರಿದು ಬರುವ ನೀರನ್ನು ಕೆಲವರು ಅಕ್ರಮವಾಗಿ ಮೋಟಾರ್ಗಳ ಮೂಲಕ ನೇರವಾಗಿ ಬಳಸಿಕೊಳ್ಳುತ್ತಿರುವುದು, ಇದಕ್ಕಾಗಿ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ರೈತರು ಆರೋಪಿಸಿದರು. ಶಿಡ್ಲಘಟ್ಟ ನಗರದ ಬೆಸ್ಕಾಂ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಸಂಜೆ ನಡೆದ ನಗರ ಮತ್ತು ಗ್ರಾಮೀಣ ಉಪವಿಭಾಗಗಳ ಗ್ರಾಹಕರ ಸಂವಾದ ಮತ್ತು ವಿದ್ಯುತ್ ಸುರಕ್ಷತಾ ಸಭೆಯಲ್ಲಿ ರೈತರಾದ ಶೆಟ್ಟಹಳ್ಳಿ ರವಿಪ್ರಕಾಶ್ ಹಾಗೂ ಜಯಂತಿ ಗ್ರಾಮದ ನಾರಾಯಣಸ್ವಾಮಿ ಅವರು ಈ ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇನ್ನು ಕೆರೆಗಳಿಗೆ ಹರಿದು ಬರುವ ಎಚ್ಎನ್ ವ್ಯಾಲಿ ನೀರನ್ನು ಪೈಪ್ಲೈನ್ ಮೂಲಕ ನೇರವಾಗಿ ಮೋಟಾರ್ಗಳಿಗೆ ಸಂಪರ್ಕಿಸಿ ಅಕ್ರಮವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಒಂದು ಕಡೆ ನೀರನ್ನು ಅಕ್ರಮವಾಗಿ ಬಳಸಿಕೊಳ್ಳುತ್ತಿದ್ದರೆ, ಮತ್ತೊಂದೆಡೆ ಮೋಟಾರ್ಗಳನ್ನು ಚಾಲನೆ ಮಾಡಲು ಅಕ್ರಮ ವಿದ್ಯುತ್ ಸಂಪರ್ಕ ಪಡೆಯಲಾಗುತ್ತಿದೆ. ಇದರಿಂದ ಕೆಳಭಾಗದ ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿಯದೆ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಅವರು ದೂರಿದರು. ಇದರಿಂದ ಕೆಳಭಾಗದ ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿಯದೆ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಅವರು ದೂರಿದರು. ಅಮ್ಮನಕೆರೆ, ಗುಡಿಹಳ್ಳಿ ಕೆರೆ, ಶೆಟ್ಟಹಳ್ಳಿ ಕೆರೆ ಸೇರಿದಂತೆ ವಿವಿಧೆಡೆ ಎಚ್ಎನ್ ವ್ಯಾಲಿ ನೀರಿನ ಪೈಪ್ಲೈನ್ ಹಾಗೂ ಮೋಟಾರ್ಗಳ ಅಳವಡಿಕೆಯನ್ನು ಪರಿಶೀಲಿಸಬೇಕು. ನೀರಿನ ಅಕ್ರಮ ಬಳಕೆ ಮತ್ತು ಅಕ್ರಮ ವಿದ್ಯುತ್ ಸಂಪರ್ಕ ಎರಡನ್ನೂ ತಡೆದು ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದರು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಬೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಸೂರ್ಯಪ್ರಕಾಶ್, ಎಚ್ಎನ್ ವ್ಯಾಲಿ ನೀರನ್ನು ಮೋಟಾರ್ಗಳ ಮೂಲಕ ಬಳಸುತ್ತಿರುವ ಬಗ್ಗೆ ಬಂದಿರುವ ದೂರುಗಳನ್ನು ಪರಿಶೀಲಿಸಲಾಗುವುದು. ಅಕ್ರಮ ವಿದ್ಯುತ್ ಸಂಪರ್ಕ ಕಂಡುಬಂದಲ್ಲಿ ಇಲಾಖಾ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಈ ಸಭೆಯಲ್ಲಿ ಶೆಟ್ಟಹಳ್ಳಿ ಹಾಗೂ ಇದ್ಲೂಡು ಗ್ರಾಮಗಳ ವಿದ್ಯುತ್ ಲೈನ್ ಸಮಸ್ಯೆ, ಚೌಡಸಂದ್ರ ವಿದ್ಯುತ್ ಪೂರೈಕೆ ಸಮಸ್ಯೆ ಸೇರಿದಂತೆ ವಿವಿಧ ಅಹವಾಲುಗಳನ್ನು ಗ್ರಾಹಕರು ಮಂಡಿಸಿದರು. ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಇದೇ ವೇಳೆ ಗ್ರಾಹಕರಿಗೆ ಸಮರ್ಪಕ ಮಾಹಿತಿ ನೀಡದ ಇಂತಹ ಸಂವಾದ ಸಭೆಗಳು ಬೆರಳೆಣಿಕೆಯ ಮಂದಿಗೆ ಸೀಮಿತವಾಗುತ್ತಿವೆ ಎಂಬ ಅಸಮಾಧಾನವೂ ವ್ಯಕ್ತವಾಯಿತು. ಗ್ರಾಮೀಣ ಭಾಗದಲ್ಲಿ ಸಭೆಗಳ ಕುರಿತು ಹೆಚ್ಚಿನ ಪ್ರಚಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಇನ್ನು ಈ ಸಭೆಯಲ್ಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು, ರೈತರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ನೋಡಿ, ಅಲ್ಲಿ ಅಬ್ಲೂಡು ಅಮ್ಮನಕೆರೆ ನೀರು ಬಿಟ್ಟಿದ್ದಾರೆ ಸರ್. ನೀವು ನೋಡಬೇಕು, ಇಲ್ಲ ನಿಮ್ಮ ಅಧಿಕಾರಿಗಳು ನೋಡಿರ್ತಾರೆ. ಎನಿ ಟೈಮ್ ಇಷ್ಟಪ್ಪ ಇದೆಷ್ಟಿದೆ ಜಾಗ, ಇಷ್ಟಾಗಲ್ಲ ಖಾಲಿ ಡೈಲಿ ಫಾಸ್ಟಾಗಿ ಹೋಗ್ತದೆ ನೀರು. ಅಮ್ಮನ ಕೆರೆಗೆ ಒಂದು ತೊಟ್ಟು ನೀರು ಬರಲಿಲ್ಲ. ಎಲ್ಲ ಅಲ್ಲಲ್ಲಿ ಮೋಟ್ರ್ಗಳು ಹಾಕೊಂಡು ರೈತರು ಓಡಿಸ್ಕೊಂತ ಇದ್ರೆ ಆ ಕೆರೆಗೆ ನೀರೆಲ್ಲಿ ಬರ್ತದೆ? ಅಂತರ್ಜಲ ಡೆವಲಪ್ಮೆಂಟ್ ಎಲ್ಲಿ ಆಗ್ತದೆ? 1000 ಅಡಿ 1500 ಅಡಿ ಕೊಡಿಸಿದ್ರು ಬೋರಾಗಿ ನೀರಿರಲ್ಲ. ಅದೇ ನೀರು ಸರಿ, ಆ ನೀರು ಇರೋ ನೀರನ್ನಾದ್ರೂ ಅಂತರ್ಜಲ ಆದ್ರೂ ಡೆವಲಪ್ಮೆಂಟ್ ಆಗಲಿ ಅಂತಂದ್ರೆ ನೇರವಾಗಿ ರೈತರು ಬಿಟ್ಕೊತಾರೆ. ಅದು ನೇರವಾಗಿ ಬಳಸಲೇಬಾರ್ದು ಆ ನೀರನ್ನ. ಹಾಗಾಗಿ ನೀವು ಇವತ್ತೇನು ಗುಡಿಹಳ್ಳಿ ಕೆರೆಯಿಂದ ಇದು ಹೊರನಾಗನಹಳ್ಳಿ ಇರ್ಬೋದು, ಹನುಮಂತಪುರ ಇರ್ಬೋದು, ಅಲ್ಲಲ್ಲಿ ಆ ಥರ ಹಳ್ಳಿಗಳಲ್ಲಿ ಕೆಲವಾರು ರೈತರು ನೀರು ಇಲ್ಲಿ ಮಾತ್ರ ಹೋಗ್ತದೆ, ಆ ಕೆರೆಗೆ ಮಾತ್ರ ನೀರು ಹೋಗಲ್ಲ. ಎಲ್ಲ ಮೋಟ್ರ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬೆಸ್ಕಾಂ ಇಲಾಖೆಯಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತಂದರೆ, ಇವತ್ತು ನಾನು ಈ ರವಿಪ್ರಕಾಶ್ ಅವರು ಹೇಳಿದಾಗೆ ಎಚ್ಎನ್ ವ್ಯಾಲಿ ನೀರಿನ ವಿಚಾರದಲ್ಲಿ ಅಕ್ರಮ ನೀರು ತಂದಿದ್ದಾರೆ ಅಂತ ಅವರು ನಿಮಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀನಿ, ಅವರ ಇಲಾಖೆವರೆಗೂ ದೂರು ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಬೆಸ್ಕಾಂ ಹೆಲ್ಪ್ಲೈನ್ಗೆ ಕೂಡ ನಾನು ಫೋನ್ ಮಾಡಿ ದೂರು ದಾಖಲೆ ಮಾಡಿದ್ದೆ. ನಂಬರ್ ಕೂಡ ಇದೆ, ಬೆಸ್ಕಾಂಗೆ ದೂರು ಮಾಡಿರೋದು. ಆದ್ರೂ ಯಾವುದೂ ಕ್ರಮ ಆಗಿಲ್ಲ. ಮತ್ತು ಇವತ್ತು ನಾನು ಚಿಕ್ಕಬಳ್ಳಾಪುರ ಆಫೀಸ್ಗೆ ಹೋಗಿ ಅಲ್ಲಿ ಮಾತಾಡಿದ್ದೀನಿ ಸಹಾಯಕರು. ಅಲ್ಲಿ ಈ ಭಾಗಕ್ಕೆ ಏನು ಅಬ್ಲೂಡು ಲೈನು ಅಂಗರಹಳ್ಳಿ ಕಡೆ ಭಾಗಕ್ಕೆ ಇರ್ತಕ್ಕಂಥವ್ರು ಬನ್ನಿ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ತೋರಿಸಿ ಬನ್ನಿ ಈಗ ಅಂತ ಆಚೆ ಕರ್ಕೊಂಡು ಬಂದ್ಬಿಟ್ಟು, ಮತ್ತು ನಾನು ಬರ್ತೀನಿ ಕಾರಲ್ಲಿ ನಡೀರಿ ಅಂತ ಕಳಿಸ್ಬಿಟ್ಟು, ಮತ್ತು ಅಲ್ಲಿ ಲೋಕಲಲ್ಲಿ ಇರೋರಿಗೆ ನಂಬರ್ ಕೊಟ್ಬಿಟ್ಟು ನಾನು ಬೆಂಕಿಯನ್ನು ಹಾಗೆ ಹೀಗೆ ಎಲ್ಲ ತೋರಿಸು, ಹಾಗೆ ಬೆಂಕಿನೆಲ್ಲ ಹಾಕಿ ಯಾರು ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ಇವರು ಈ ಥರ ನಮ್ಮ ಡಿವಿಷನ್ ನಿಮ್ಮ division ಅಲ್ಲ. ನಮ್ಮ ಕಡೆ ನಿಮ್ಮ ಡಿವಿಷನ್ ಏನಂತಂದ್ರೆ ಈಗ ಗುರೇಳಿ ಅಲ್ಲ ಸರ್, ನೀವು ಮಾತಾಡ್ಬೋದಲ್ಲ ಅಲ್ಲಿ ಮಾತಾಡಿ. ನೀವು ಕಂಪ್ಲೇಂಟ್ ಮಾಡೋದಾದ್ರೆ ಇದು ದೊಡ್ಡ ಕಂಪ್ಲೇಂಟ್ ಸರ್, ದೊಡ್ಡ ವಿಚಾರ. ಯಾಕಂದ್ರೆ ಅವರು ಕನ್ಸ್ಯೂಮರ್ ಗ್ರೀವೆನ್ಸಸ್ ಮಾಡ್ತಾರೆ. ಕನ್ಸ್ಯೂಮರ್ ಗ್ರೀವೆನ್ಸಸ್ ನಮ್ಮಲ್ಲೇ ಅಲ್ಲ, ಎಲ್ಲಾ ಕಡೆನೂ 3ನೇ ಶನಿವಾರ ಕಂಪಲ್ಸರಿ ಮಾಡ್ತೀವಿ. ಅವರು ಅಲ್ಲಿ ಇರುವಂತವ್ರಿಗೆ ಸಂಬಂಧಪಟ್ಟಿದ್ರೆ ನೀವು ಅಲ್ಲೋ ಕಂಪ್ಲೇಂಟ್ ಮಾಡಿರಂತೆ. ಅದಕ್ಕೆ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ ಲೈನ್ ಮ್ಯಾನ್ ಕಳ್ಸಿಕೊಟ್ರೆ ಲೈನ್ ಮ್ಯಾನ್ ಏನ್ ಮಾಡಿದಾರೆ ಅಂದ್ರೆ ರೈತರಿಗೆ ಈ ನಂಬರ್ ಕೊಟ್ಬಿಟ್ಟು ಒಂದು 10 ಜನಕ್ಕೆ ಫೋನ್ ಮಾಡ್ಸಿದಾರಂತೆ. ಏನು ಮೋಟ್ರ್ ಯಾಕೆ ಹಾಕೊಂಡಿದ್ದೀರಿ ಅಂತ ಈತನ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ದೂರ ದಾಖಲಿಸ್ಬಿಟ್ಟು ಬಂದ್ರೆ ಅಲ್ಲಿ ಸಂಬಂಧಪಟ್ಟಿದ್ದಾರೆ AW ಅವ್ರನ್ನ ಮಾತಾಡಿ ಈಗ ಆಲ್ರೆಡಿ ಕೊಟ್ಬಿಟ್ಟು ಬಂದವ್ರೆ. ಈಗ ವ್ಯಾಪ್ತಿಗೆ ಬರುವಂತದ್ದು ಸರ್, ಈಗ ತಾವು ದಯವಿಟ್ಟು ನಾವು ರೈತರ ವಿರುದ್ಧ ಮಾತಾಡ್ತಾರೆ. ನಾವು ರೈತರ ಪರವಾಗಿ. ಆದರೆ ಇವತ್ತು HN ವ್ಯಾಲಿ ನೀರು ನೇರವಾಗಿ ಬಳಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸರ್ಕಾರ ಇದು ಮಾಡಿದೆ. ಅದು ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕಂತ ಬಿಟ್ಟಿರೋದು. ಆದರೆ ಇವತ್ತು ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ಆಸೆಗೆ ಅವರು ನೇರವಾಗಿ ನೀರು ಬಳಕೆ ಮಾಡ್ಕೊತಾ ಇದ್ದಾರೆ. ಆ ನೀರು ಬಳಕೆ ಮಾಡ್ಕೊಳೋದಕ್ಕೆ ಈ ನಿಮ್ಮ ವಿದ್ಯುತ್ ಕೂಡ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಆ ಒಂದು ಇದರಲ್ಲಿ ನೀವು ಇವತ್ತು ಅವ್ರು ಆ ರೀತಿ ಮಾಡ್ತಾ ಇರೋದ್ರಿಂದ ಬೇರೆ ಭಾಗದ ಕೆರೆಗಳಿಗೆ ನೀರು ಬಂದಿಲ್ಲ. ಅಲ್ಲಲ್ಲೇ ಸ್ವಲ್ಪ ಅಕ್ರಮ ತಗೊಳೋದ್ರಿಂದ ನಮ್ಮ ಭಾಗಕ್ಕೆ ನೀರು ಬರ್ತಾ ಇಲ್ಲ. ಆ ಒಂದು ದೃಷ್ಟಿಯಿಂದ ಇವಾಗ ನಿಮ್ಮ ಲಿಮಿಟ್ಗೆ ಬರ್ತಕ್ಕಂಥ ವ್ಯಾಪ್ತಿ ಶಿಲ್ಘಟ್ಟದಲ್ಲಿ ಇವತ್ತು ಏನು ಅಮ್ಮನಕೆರೆ ವ್ಯಾಪ್ತಿ ಇರ್ಬೋದು, ಆಮೇಲೆ ಗುಡಳ್ಳಿ ಕೆರೆ ವ್ಯಾಪ್ತಿ ಇರ್ಬೋದು, ಮತ್ತು ಶೆಟ್ಟಹಳ್ಳಿಯಿಂದ ಹಿಂದಳ್ಳಿವರೆಗೆ ಏನಿರುತ್ತೆ ಅದರಲ್ಲೆಲ್ಲ ಪೈಪ್ಲೈನ್ಗಳು ಹಾಕೊಂಡಿದ್ದಾರೆ, ಮೋಟರ್ ಓಡಿಸ್ತಾ ಇದ್ದಾರೆ. ನೀವು ಅದನ್ನ ಕೂಡಲೇ ತೆರವು ಮಾಡಿಸ್ಬೇಕು. ಯಾರು ಹಾಕೊಂಡಿದ್ದಾರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಂಡಿ ಅಂತ ಹೇಳಲ್ಲ. ಫಸ್ಟು ಹೇಳಿ ತಗ್ಸಿ, ಮತ್ತೆ ಆಗಿದ್ದಾರೆ ಅಂದರೆ ಅವ್ರ ಮೇಲೆ ನೀವು ಕಾನೂನು ರೀತಿ ಕ್ರಮ ತಗೊಬೇಕು. ಆ ರೀತಿ ಮಾಡಿಲ್ಲ ಅಂತಂದರೆ ಮುಂದಿನ ಭಾಗಕ್ಕೆ ನೀರು ಬರಲ್ಲ. ಮುಂದಿನ ಭಾಗದವ್ರಿಗೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಅಂದರೆ 1500 ಅಡಿ ಬೋರ್ವೆಲ್ ಕೊರೆಸಿದ್ರು ನೀರಿಲ್ಲ, ದನ ಕರುಗಳು ಕುಡಿಯೋದು ಕೂಡ ನೀರಿಲ್ಲ. ಇವತ್ತು ಸರ್ಕಾರ ಏನು ಮಾಡಿದೆ, ಅಂತರ್ಜಲ ಅಭಿವೃದ್ಧಿ ಆಗಲಿ ಅಂತ ಬಿಟ್ಟಿರೋ ನೀರನ್ನ ಇವತ್ತು ರೈತರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ನಾವು ಇದ್ರ ವಿರುದ್ಧವಾಗಿ ನಾವು ಕೇಳೋದಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಕೂಡ ಬಂದಿದ್ದಾರೆ. ಆಮೇಲೆ ನನಗೆ ಇವತ್ತು ಒಂದು 10 ಜನ ಫೋನ್ ಮಾಡಿದ್ದಾರೆ, ಬಾ ನೀನು ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಲೈನ್ ಮ್ಯಾನು ಅಂತ ಹೇಳ್ತಾರೆ, ಅವ್ರ ನಂಬರ್ಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು. ಅದನ್ನ ಚಿಕ್ಕಬಳ್ಳಾಪುರದವರು ನಾನು ಕಂಪ್ಲೇಂಟ್ ಮಾಡ್ತೀನಿ. ದಯವಿಟ್ಟು ನೀವು ಕೂಡಲೇ ಯಾರ್ಯಾರು ಹಾಕಿದಿರೋ ಯಾರ್ದು ರಾಜಕೀಯಕ್ಕೆ ಒತ್ತಡಕ್ಕೆ ಮಡಿಬಾರ್ದು. ನೀವು ಅದನ್ನ ಕಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸಂವಾದ ಸಭೆಯನ್ನು ಶಿಡ್ಲಘಟ್ಟ ಗ್ರಾಮೀಣ ಮತ್ತು ನಗರ ಉಪವಿಭಾಗಗಳ ಸಮ್ಮುಖದಲ್ಲಿ ಏರ್ಪಡಿಸಲಾಗಿತ್ತು. ಈ ಒಂದು ಸಂವಾದ ಸಭೆಯಲ್ಲಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಒಂದು ದೇವಸ್ಥಾನದ ಹತ್ರ LT ಲೈನು ಬಾಗಿದೆ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಏನು ಬೇಕು ಆದಷ್ಟು ಬೇಗ ಏನು ಬೇಕು ರಿಪ್ಲೇಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಆಮೇಲೆ ರವಿ ಪ್ರಕಾಶ್ ಅವರು ಇನ್ನೊಂದು ಅಹವಾಲನ್ನ ಕೊಟ್ಟಿದ್ದಾರೆ. ಈ ಇದ್ಲೋಡು ಗ್ರಾಮದ ಹತ್ರ HN ವ್ಯಾಲಿ ನೀರು ಕೆರೆಗಳಿಗೆ ಬರ್ತಾಯಿದೆ, ಅದನ್ನು ರೈತರುಗಳೆಲ್ಲರೂ ಮೋಟ್ರ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದಾರೆ. ಅದನ್ನು ಡಿಸ್ಕನೆಕ್ಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಅಹವಾಲು ಹೇಳಿದ್ದಾರೆ. ಅದಕ್ಕೇನು ಬೇಕು ನಾವು ಅಫಿಷಿಯಲಾಗಿ ನಮ್ಮ ಕ್ರಮ ತಗೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮತ್ತು ನಾರಾಯಣ ಸ್ವಾಮಿ ಜಯಂತಿ ಗ್ರಾಮದವರು HN ವ್ಯಾಲಿ ನೀರುಗಳಿಗೆ ಸಂಬಂಧಪಟ್ಟಾಗಿ ಅವರು ಸಹ ಇದನ್ನೇ ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ಏನು ಬೇಕು ಕಾನೂನು ಮುಖಾಂತರ ಕ್ರಮ ತಗೊಳ್ಳೋಕ್ಕೆ ಕ್ರಮ ವಹಿಸ್ತೀವಿ. ಮತ್ತು ನಾಗರಾಜು ಅಂತ ತಾಲೂಕು ರೈತ ಸಂಘದ ಉಪಾಧ್ಯಕ್ಷರು, ಅವರು ಸಹ ಇದ್ಲೋಡು ಗ್ರಾಮದ ಹತ್ರ ಏನು ಬೇಕೋ ಒಂದು ಲೈನು ತುಂಬ ಬಾಗಿದೆ, ಅದನ್ನು ಸರಿಪಡಿಸ್ಕೊಡೋಕ್ಕೆ ಕೇಳಿದ್ದಾರೆ. ಅದನ್ನು ಏನು ಬೇಕೋ ಸರಿಪಡಿಸೋಕ್ಕೆ ಕ್ರಮ ತೊಗೊತೀವಿ. ಮತ್ತು ಅದಾದ ನಂತರ ಏನು ಬೇಕು ಚೌಡ್ಸಂದ್ರ ಗ್ರಾಮದಲ್ಲಿ ಪವರ್ ಸಪ್ಲೈ ಇಶ್ಯೂಸ್ ಇದೆ, ಅದು ಶಿಲ್ಘಟ್ಟದಿಂದ ಬರ್ತಾಯಿದೆ. ಮೇಲೂರಿಗೆ ಅದನ್ನು ಬದಲಾಯಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಗ್ರಾಹಕರಿಗೆ ಯಾವ ರೀತಿ ಅನುಕೂಲ ಆಗೋಕ್ಕೆ ಆಗುತ್ತೋ ಆ ಥರ ಮಾಡೋಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.